ಜೈ ಭಾರತ್ ವಂದೇ ಮಾತರಂ. ಇತ್ತೀಚೆಗೆ ಟರ್ಕಿಯ ನಡವಳಿಕೆ ಮೇಲೆ ತುಂಬಾ ಅನುಮಾನ ಮೂಡುತ್ತೆ. ಮೊನ್ನೆಯಷ್ಟೇ ಪಾಕಿಸ್ತಾನಕ್ಕೆ C-17 ಗ್ಲೋಬ್ ಮಾಸ್ಟರ್ ವಿಮಾನವನ್ನು ಕಳಿಸಿತ್ತು. ಕೇಳಿದಕ್ಕೆ ಹೇಳಿದ್ರು ಇಂಧನ ಖಾಲಿಯಾಯ್ತು, ತುಂಬಿಸಲು ಪಾಕಿಸ್ತಾನದಲ್ಲಿ ಇಳಿಯಬೇಕಾಯ್ತು ಅಂತ. ತುಂಬಾ ಅನುಮಾನ ಬರುತ್ತೆ. ಮೊನ್ನೆ ಸರಕು ಸಾಗಾಣಿಕೆ ವಿಮಾನ ಬಂತು, ಇವತ್ತು ಯುದ್ಧ ನೌಕೆ ಬಂದಿದೆ. ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ಪಾಕಿಸ್ತಾನದ ಬಳಿ ಆಯುಧಗಳೇ ಇಲ್ಲ. ಒಂದು ವೇಳೆ ಯುದ್ಧ ಏನಾದ್ರೂ ಸ್ಟಾರ್ಟ್ ಆದ್ರೆ ಅವರ ಬಳಿ 4 ದಿವಸಕ್ಕೆ ಆಗುವಷ್ಟು ಮಾತ್ರ ಯುದ್ಧ ಸಾಮಗ್ರಿಗಳಿವೆ. ಇಲ್ಲಿ ಪಾಕಿಸ್ತಾನ ಕೂಡ ಬಿಂಬಿಸುತ್ತಿದೆ, ನಾನು ಒಬ್ಬನೆಲ್ಲ, ನನ್ನ ಬಳಿಯೂ ಮಿತ್ರರಿದ್ದಾರೆ. ಟರ್ಕಿ, ಚೀನಾದಂತಹ ಮಿತ್ರ ರಾಷ್ಟ್ರ ಹೊಂದಿದ್ದೇವೆ. ಒಂದು ವೇಳೆ ನೀವು ದಾಳಿ ಮಾಡಿದರೆ ನಮಗೆ ಚೀನಾ ಹಾಗೂ ಟರ್ಕಿಯ ಬೆಂಬಲವಿದೆ ಅಂತ. ಇಲ್ಲಿ ಟರ್ಕಿಯು ಕೇವಲ ಮುಸ್ಲಿಂ ರಾಷ್ಟ್ರ ಅಂತ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ಬೋದು, ಅದನ್ನು ಬಿಟ್ಟರೆ ಅವರ ಬಳಿ ಏನೂ ಇಲ್ಲ. ಇನ್ನು ಮತ್ತೊಂದು ವಿಚಾರವೇನೆಂದರೆ, ಅರ್ಮೇನಿಯಾ ಹಾಗೂ ಅಜರ್ಬೈಜಾನ್ ಯುದ್ಧದಲ್ಲಿ ಪಾಕಿಸ್ತಾನ್ ಅಜರ್ಬೈಜಾನ್ಗೆ ಯುದ್ಧ ಸಾಮಗ್ರಿಗಳನ್ನು ಕೊಟ್ಟಿದೆ. ಮತ್ತೊಂದು ಕಡೆ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಯುಕ್ರೇನ್ಗೂ ಕೂಡ ಯುದ್ಧ ಸಾಮಗ್ರಿಗಳನ್ನು ಕೊಟ್ಟಿದೆ. ಅವರ ಬಳಿ ಹೆಚ್ಚಿನ ಆಯುಧಗಳೇ ಇಲ್ಲ. ಹೀಗಿರುವಾಗ ಅವರು ಟರ್ಕಿಯಿಂದ ಆಯುಧಗಳನ್ನು ಖರೀದಿಸುವ ಸಾಧ್ಯತೆಯೂ ಕೂಡ ಇದೆ. ಇಲ್ಲಿ ಭಾರತ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡುತ್ತಾನೇ ಇದೆ. ಪಾಕಿಸ್ತಾನದ ಮೇಲೆ ಹೆಚ್ಚಿನ ಒತ್ತಡವನ್ನು ಕೂಡ ಹಾಕ್ತಾ ಇದೆ. ಯಾವಾಗ ಏನಾಗುತ್ತದೆ ಎಂಬುದು ಪಾಕಿಸ್ತಾನಕ್ಕೆ ದೊಡ್ಡ ಭಯ. ಇನ್ನು ಟರ್ಕಿಯ ವಿಚಾರಕ್ಕೆ ಬಂದರೆ, ಟರ್ಕಿಗೆ ಹೆಚ್ಚು ಆದಾಯ ಬರುವುದೇ ಈ ಪ್ರವಾಸಿಗರ ಮೂಲಕ. ಅವರ ಆಯುಧಗಳನ್ನು ಕಡಿಮೆ ರಾಷ್ಟ್ರಗಳು ಪರ್ಚೇಸ್ ಮಾಡುತ್ತಾರೆ. ಇತ್ತೀಚೆಗೆ ಮಾಲ್ಡೀವ್ಸ್, ಬಾಂಗ್ಲಾದೇಶ ಹೀಗೆ ಕೆಲವೊಂದು ರಾಷ್ಟ್ರಗಳು ಟರ್ಕಿಯಿಂದ ವೆಪನ್ಗಳನ್ನು ಖರೀದಿಸಲು ಶುರು ಮಾಡಿದೆ. ಇಲ್ಲಿ ಟರ್ಕಿಗೂ ಕೂಡ ಭಾರತ ವಿರುದ್ಧ ಹೋಗಲು ಹೆದರಿಕೆ ಆಗ್ತದೆ. ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಮ್ಮು ಕಾಶ್ಮೀರದ ವಿಚಾರವನ್ನು ಪದೇ ಪದೇ ಎತ್ತುತ್ತಾ ಇತ್ತು. ಯಾವಾಗಲೂ ತಪ್ಪು ಮಾಡಿದ ಪಾಕಿಸ್ತಾನ ಪರನು ವಕಾಲತ್ತು ವಹಿಸ್ತಿತ್ತು. ಎಷ್ಟೋ ಬಾರಿ ವಾರ್ನಿಂಗ್ ಕೊಟ್ಟರು ಕೂಡ ಟರ್ಕಿ ಸುಮ್ಮನೆ ಆಗಲಿಲ್ಲ. ಭಾರತ ಕೊನೆಗೂ ಏನು ಮಾಡಿತಂದರೆ, ಟರ್ಕಿಯ ಶತ್ರು ರಾಷ್ಟ್ರವಾದ ಗ್ರೀಸ್ಗೆ ಆಯುಧಗಳನ್ನು ಕೊಡಲು ಶುರು ಮಾಡಿತ್ತು. ನಂತರ ಭಾರತ, ಗ್ರೀಸ್, ಅರ್ಮೇನಿಯಾ ಈ ರಾಷ್ಟ್ರಗಳ ಮಧ್ಯೆ ಒಂದು ಸ್ಟ್ರಾಟಜಿಕ್ ಆಗಿ ಸಂಬಂಧ ಬೆಳೆಯಿತು. ಈ ಟರ್ಕಿಯನ್ನು ಮಟ್ಟ ಹಾಕಲು ಗ್ರೀಸ್ಗೆ ಕೂಡ ಭಾರತ ವಿಧ್ವಂಸಕ ಆಯುಧಗಳನ್ನು ಕೂಡ ಕೊಟ್ಟಿತ್ತು. ಇನ್ನು ಮತ್ತೊಂದು ಹೆದರಿಕೆ ಏನೆಂದರೆ, ಈ ಟರ್ಕಿಗೆ ಹೆಚ್ಚಾಗಿ ಪ್ರವಾಸಿಗರು ಬರುವುದು ಭಾರತ ಮೂಲದಿಂದ. ಅವರು ಭಾರತ ವಿರುದ್ಧ ನೀತಿಯನ್ನು ಅನುಸರಿಸಿದರೆ ಭಾರತದ ಜನರು ಈ ಬಾಯ್ಕಾಟ್ ಅಭಿಯಾನವನ್ನು ಆರಂಭಿಸಬಹುದು. ಆಗ ಟರ್ಕಿಗೆ ಆರ್ಥಿಕ ಹೊಡೆತ ಬೀಳುತ್ತೆ. ಇಲ್ಲಿ ಟರ್ಕಿ ಮಾತ್ರ ನಾವು ಪಾಕಿಸ್ತಾನಕ್ಕೆ ವೆಪನ್ ಕೊಡಲಿಲ್ಲ ಅಂತ ಹೇಳುತ್ತಾ ಇದೆ. ಆದರೆ ಕದ್ದು ಮುಚ್ಚಿ ವೆಪನ್ ಕೊಡುವ ಸಾಧ್ಯತೆಯೂ ಇದೆ, ಭಾರತಕ್ಕೆ ಕೂಡ ಗೊತ್ತಾಗದ ಹಾಗೆ. ಇಲ್ಲದಿದ್ದರೆ ಈ ಸಂದರ್ಭದಲ್ಲಿ ಟರ್ಕಿಯ ಈ ನಡೆ ತುಂಬ ಅನುಮಾನ ಮೂಡುತ್ತೆ. ಇದನ್ನೆಲ್ಲ ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದೆ.